ಇನಿತು ನೋಡುತ್ತಲಾಗ ಭೂಪನ ತನುಜ ನಿಜ ಮನದೊಳಗೆ ನಿತ್ಯದಿ ನೆನೆವ ಮೂರ್ತಿಯು ನರನ ರಥದಲ್ಲಿ ಧರೆಯಲ್ಲಿ ಹೊರಗಿರುವಂತಹ ವೀರರೆಲ್ಲರೂ ಹುಚ್ಚೆದ್ದು ಕುಣಿದು ಕೇಕೆ ಹಾಕುತ್ತಾ ರಣೋತ್ಸಾಹಿಗಳಾಗಿದ್ದಾರೆ. ಯಾರವರಿಗೆ ಈ ಚೈತನ್ಯವನ್ನು ತುಂಬಿದವರು? ಯಾರು ಯಾರು ಎನ್ನುವುದಾಗಿ ಆಚೆ ಈಚೆ ನಾನು ನೋಡುತ್ತಿರುವಾಗ ದಿವ್ಯವಾಗಿರುವಂತಹ ಪ್ರಕಾಶದ ಪ್ರವೇಶ ರಣಕ್ಷೇತ್ರಕ್ಕೆ ಆಯಿತು. ಅದರ ಕೇಂದ್ರವನ್ನು ಹುಡುಕುತ್ತಾ ಹೊರಟದೆ ಅದು ನರನ ರಥಾಗ್ರದಲ್ಲಿ ಮಿನುಗುತ್ತಿದೆ ಎನ್ನುವುದು ಅರ್ಥವಾಯಿತು. ಸೂಕ್ಷ್ಮವಾಗಿ ಈಕ್ಷಿಸಿದಾಗ ತಿಳಿದದ್ದು, ನನ್ನ ಸ್ವಾಮಿ ಇಲ್ಲಿಯ ತನಕ ನನ್ನ ಮನದಲ್ಲಿ ಮೂರ್ತಿ ರೂಪದಲ್ಲಿ ಆರಾಧಿಸುತ್ತಿರುವಂತಹ ಶ್ರೀಹರಿ ಮೈ ತೆರೆದು ನಿಂತಿದ್ದಾನೆ, ನನಗೆ ದರ್ಶನವನ್ನು ನೀಡಿದ್ದಾನೆ. ಇಲ್ಲ ಇಲ್ಲ, ಖಂಡಿತವಾಗಿಯೂ ನಾನೊಬ್ಬನೇ ಇದನ್ನು ಪಡೆಯುವ ಸ್ವಾರ್ಥಿ ನಾನಾಗಬಾರದು. ಇದರ ಪೀಠಿಗೆ ಆರಂಭ ಆದದ್ದಲ್ಲಿ ನನ್ನ ಅಪ್ಪನಿಂದ. ಅಪ್ಪ ನೋಡಲೇಬೇಕು. ಅಪ್ಪ ಅಪ್ಪ, ಹೀಗೆ ಬಾ. ನೀನು ಚಂಪಕಾನಾಡಿನ ಅರಸುವಾಗಿರಬಹುದು. ಈಗ ಬಂದವನು ಸಾಮಾನ್ಯದವನಲ್ಲ. ಅರಸು ಬಂದನು, ಭಾಗವತ ಜನ ಪರಶು ಬಂದನು, ಭಕ್ತವತ್ಸಲ ಕರುಣಿ ಬಂದನು, ತನ್ನ ನೆನೆದರೆ ಪರಮ ಪದವಿಯುವ ಪರಮ ಪುರುಷೋತ್ತಮನು ಬಂದನು, ದುರಿತ ದುರ್ಗ ವಿಭಾಡ ಬಂದನು, ಸುರರ ಸಲಹುವ ದೇವ ಬಂದನು, ಈಗ ನಮ್ಮನೆಗೆ ಸಾಲದು. ಅಮ್ಮ ಅಮ್ಮ, ನೀನು ಬರಬೇಕು ತಾಯಿ. ಯಾರು ಬಂದಿದ್ದಾರೆ ನೋಡು. ಕಂಜ ಸಂಭವ ಪಿತನು ಬಂದನು, ನಂಜಿನಲ್ಲಿ ಪವಡಿಸುವ ಬಂದನು, ಕುಂಜರನ ಮೊರೆ ಕೇಳಿ ಸಲಹಿದ ದೇವನಿದು ಬಂದ, ಅಂಜನಾಸುತ ನೊಡೆಯ ಬಂದನು, ಅಂಜಿದ ಸುರನಿಗೆ ಅಭಯವಿತ್ತವ ಭಂಜನೆಗೆ ಬಲುದೈವ ಬಂದನು, ಈಗ ನಮ್ಮನೆಗೆ. ಪಾತಂಗಿ ಕುರುಕುಲು ನಗಾಡುತ್ತಾ ಆ ಬಂಗಾರದ ಹರಿವಾಣದಲ್ಲಿ ಪೂಜಾ ಸಲಕರಣೆಗಳೊಂದಿಗೆ ಬರಬೇಕು ನೀನು. ಯಾರು ಬಂದಿದ್ದಾರೆ ನೋಡಮ್ಮ. ದೇವ ಬಂದರೆ ತನ್ನ ನೆನೆವರ ಕಾವ ಬಂದನು, ದೈತ್ಯ ಕುಲವನ ದಾವ ಬಂದನು, ಭಾಗವತ ಜನ ಲೋಲುಪನು ಬಂದ, ಭಾವಿಸುವಡ ಅಘಾಹಾರಿ ಬಂದನು, ಓವಿ ಬಂದರೆ ತನ್ನ ಬೀರುವ ದೇವ ಬಂದನು, ವೀರನಾರಾಯಣನು ನಮ್ಮನೆಗೆ. ಬನ್ನಿ ಬನ್ನಿ. ಹೌದು, ಪುಳಕೋತ್ಸವ ಅಂತ ಹೇಳುವುದು ಇದಕ್ಕೆ ಆಗಿರಬೇಕು. ನನ್ನನ್ನು ನಾನು ಮರೆಯುತ್ತಾ ಇದ್ದೇನೆ. ಯಾರನ್ನ ಕರೆದು ತೋರಿಸುವುದಕ್ಕೆ ನಾನ್ಯಾರು? ಯಾರಿಗೆ ಅರ್ಹತೆ ಉಂಟು ಅವರಿಗೆ ದರ್ಶನವನ್ನು ಈಯದೆ ಹೋಗುತ್ತಾನೆಯೇ ಶ್ರೀಹರಿ? ಅಥವಾ ನನ್ನನ್ನು ಕೇಳಿ ಇನ್ನೊಬ್ಬರಿಗೆ ದರ್ಶನ ಕೊಡುವ ಮನಸ್ಥಿತಿ ಇಲ್ಲವನೇ ಶ್ರೀಹರಿ? ಯಾರಿಗೆಲ್ಲ ಭಾಗ್ಯ ಉಂಟು ಅವರು ಪಡೆಯುತ್ತಾರೆ. ಬಂದಿರುವಂತಹ ಶ್ರೀಹರಿಯದ ಅವನ ಪದ ದೊಲವನ್ನು ಪಡೆದು ನಾನು ಕೃತಾರ್ಥನಾಗಬೇಕು. ಅದಕ್ಕಾಗಿ ಕೃಷ್ಣ ಮುಕುಂದ ಜಯ ಚತುರ್ಮುಖ ಜನಕ, ಜಯ ಚಾರು ಚಾರಿತ್ರ್ಯ, ಜಯ ಚಿದಾನಂದ, ಜಯ ಚೀರಾಂಬರಾಜ್ಞೇಯ, ಜಯ ಜಯ ಚ್ಯುತಿ ದೂರ, ಜಯ ಚೂಡ ಬರ್ಹ ಶೋಭಿತ ಚೇತನ ಸ್ವರೂಪ, ಜಯ ಚೈದ್ಯ ಮಥನ, ಜಯ ಚೋದಿತಾಖಿಲ ಲೋಕ, ಜಯ ಚೌರ್ಯ ಕೃತ ವಿಲಯ, ಜಯ ಚಂಡ ಶತಕಿರಣ, ಜಯ ಚಕ್ರಧರನೆಂದು ಕಲಿಸುದನ್ಮ ಪೊಗಳಿದನತಿ ತೋಷದಲ್ಲಿ
ವೈಕುಂಠವಾಸಿ ಕೂಡದು ಕೂಡದು ಸ್ವಾಮಿ, ನಿನ್ನನ್ನು ಹೊಗಳಿ ಪೂರೈಸುವುದಕ್ಕೆ ನನ್ನಿಂದ ಸಾಧ್ಯ ಉಂಟೆ? ಸಾವಿರ ಸಾವಿರ ನಾಲಿಗೆಯುಳ್ಳಂಥ ಆದಿಶೇಷನೂ ಸಹ ನಾಚಿ ತಲೆ ತಗ್ಗಿಸಿದನಂತೆ ನಿನ್ನನ್ನು ಹೊಗಳುವ ವಿಚಾರದಲ್ಲಿ. ಶಕ್ತಿಸ್ಥಿತ ಮಾನವನಾದ ನಾನು ಎಷ್ಟನ್ನು ಹೊಗಳಿಯೇನು, ನಿನ್ನನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡೇನು ಸ್ವಾಮಿ. ಬಹಳ ಅಲ್ಲದೇ ಇದ್ದರೂ ಇಷ್ಟನ್ನಾದರೂ ನಿನ್ನ ಕುರಿತಾಗಿ ಅರ್ಥ ಮಾಡಿಕೊಂಡವನು ನಾನು. ಜಯವ ಪಾರ್ಥಗೆ ಪಾಲಿಸುವೆ ಎಂಬ ನಿರ್ಣಯವ ಬಲ್ಲೆ ದೇವ. ಒಂದು ಕುರುಕ್ಷೇತ್ರದ ಯುದ್ಧ ಸಾಲದೆ ಅದಕ್ಕೆ ಸಾಕ್ಷಿಯಾಗಿ ಜನಸಾಮಾನ್ಯರು ತಿಳಿದುಕೊಂಡಂತೆ ಅರ್ಜುನನ ಸಾಹಸವನ್ನು ಹೊಗಳಬಹುದು. ನಿಜವಾಗಿ ಕುರುಕ್ಷೇತ್ರದಲ್ಲಿ ಮೆರೆದದ್ದು ಅರ್ಜುನನ ಸಾಹಸ ಅಲ್ಲ, ನಿನ್ನ ಸಂಕಲ್ಪ. ಅರ್ಜುನನ ಔಡುಗಚ್ಚುವಿಕೆಯಿಂದ ಯಾರೂ ಸಾಯಲಿಲ್ಲ, ನಿನ್ನ ತಿಳಿ ನಗೆಯಿಂದ ಅದೆಷ್ಟೋ ಜನರು ಸತ್ತರು. ಅರ್ಜುನ ಧನುಸ್ಸಿನ ಜೇಂಕಾರದಿಂದ ಯಾರೂ ಸಾಯಲಿಲ್ಲ, ನಿನ್ನ ಹುಬ್ಬು ಕುಣಿಯುವುದರಿಂದ ಎಷ್ಟೋ ಜನರು ಖಂಡಿತ ಸತ್ತರು. ಅರ್ಜುನನ ಸಂಚಾರದಿಂದ ಯಾರೂ ಸಾಯಲಿಲ್ಲ, ನಿನ್ನ ಕಣ್ಣುಗುಡ್ಡೆಯ ಸಂಚಾರದಿಂದ ಅದೆಷ್ಟೋ ಜನರು ಸತ್ತರು. ಒಟ್ಟಾರ್ಥದಲ್ಲಿ ಕುರುಕ್ಷೇತ್ರದಲ್ಲಿ ಮೆರೆದದ್ದು ಅರ್ಜುನನ ಸಾಹಸವಲ್ಲ, ನಿನ್ನ ಸಂಕಲ್ಪ ಸ್ವಾಮಿ, ನಿನ್ನ ಸಂಕಲ್ಪ. ಇದನ್ನು ಅರ್ಥ ಮಾಡಿಕೊಂಡ ನಾನೊಂದು ಸಿದ್ಧತೆಯನ್ನು ನಡೆಸಿದ್ದೇನೆ. ಕರ್ತವ್ಯದಲ್ಲಿ ದೇವರನ್ನು ಕಾಣಬೇಕಂತೆ. ನನ್ನ ಕರ್ತವ್ಯ ಯಾವುದು? ಯುದ್ಧಕ್ಕೆ ಅಣಿಯಾಗಿದ್ದೇನೆ ನಾನು. ಯುದ್ಧ ಮಾಡುವುದು ನನ್ನ ಕರ್ತವ್ಯ. ಯುದ್ಧದಲ್ಲಿ ನಾನು ನಿನ್ನನ್ನು ಕಾಣಬೇಕು ತಾನೆ. ಅದಕ್ಕಾಗಿ ಯುದ್ಧ ಮಾಡುವ ಉತ್ಸಾಹ ಇಷ್ಟನ್ನೆಲ್ಲ ತಿಳಿದರೂ ನನಗುಂಟು. ತಿಳಿದೆನು ನಿನ್ನಯ ಚಿತ್ತದು ಮಳಿಕೆಯ ನಿಜದೊಲವ, ತಿಳಿದೆನು ನಿನ್ನಯ ಚಿತ್ತದು ಮಳಿಕೆಯ ನಿಜದೊಲವ. ನಿನ್ನೊಳಿವುದು ಕಾಯವು ಜಗಗಳು ಉಳಿಬವು ಕೀರ್ತಿಗಳು. ನಿನ್ನ ಮನದ ತುಮುಲ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡೆ ಸ್ವಾಮಿ. ಎಂಥ ಒಂದು ವಿಚಿತ್ರ ಇದು, ವಿಪರ್ಯಾಸ ಇದು. ಈ ಪ್ರಪಂಚದಲ್ಲಿ ಭಕ್ತಾದಿಗಳಿಗೆ ಕಷ್ಟ ಬಂತು ಅಂತಾದರೆ ಅದನ್ನು ನಿವಾರಿಸುವವರು ದೇವರಂತೆ. ದೇವರಿಗೆ ಕಷ್ಟ ಬಂದರೆ ಪ್ರಾಮಾಣಿಕವಾದ ನಿಸ್ವಾರ್ಥಿಯಾದ ಭಕ್ತನಾದವನು ತನ್ನ ಪ್ರಾಣದ ಹಂಗನ್ನು ತೊರೆದು ಪ್ರಯತ್ನ ಮಾಡಬೇಕು. ಆಗ್ತದೆ ಅಂತ ಅರ್ಥ ಅಲ್ಲ, ಪ್ರಯತ್ನ ಮಾಡಬೇಕು, ಅದಕ್ಕೆ ಸಿದ್ಧನಿರಬೇಕು. ಅದಕ್ಕೆ ನಾನು ಸಿದ್ಧನಿದ್ದೇನೆ. ಯಾಕೆಂದರೆ ಕಾಯ ಶಾಶ್ವತವಲ್ಲ. ಯಾವತ್ತು ಕೀರ್ತಿ, ನಾವು ಮಾಡಿದ ಕೆಲಸ ಎನ್ನುವುದು ಶಾಶ್ವತವಾದದ್ದು, ಆಚಂದ್ರಾರ್ಕವಾಗಿ ಉಳಿಯುವಂಥದ್ದು. ಭೌತಿಕವಾದಂತಹ ಶರೀರ ಯಾತ್ರೆಯನ್ನು ಭೌತಿಕ ಅಂತಲೇ ಕರೆದು, ಆತ್ಮಯಾತ್ರೆ ಈಶ್ವರ ಯಾತ್ರೆ ಅಲ್ಲವೇ ಸ್ವಾಮಿ. ಈಶ್ವರ ಮತ್ಯಾರು? ಜಗದಾದಿ ಈಶ್ವರ ನೀನೇ ಅಲ್ಲದೆ ಮತ್ತಿನ್ಯಾರು? ಅದಕ್ಕಾಗಿ ಭೌತಿಕವಾದ ಐಹಿಕವಾದ ಜಯ ಪಾರ್ಥನಿಗಿರಲಿ, ಪಾರಮಾರ್ಥಿಕ ಜಯವನ್ನು ಸರಿದೇವಿ ಹೆಜ್ಜೆ ಬಿಡು ಇರದೆ ಕೈಗಾಲೊಳಗೆ ಸರಿದು ಬೀಳುವೆ ಪಿಡಿಯೇ ಎನ್ನುತ್ತಲಿಳಿದು ಗಗ್ಗನೆ ತಗಿಸಿರದಿ ಜೂಲೆಯು ನುಗ್ಗಿದೆ ಸಾವಿತ್ರಿ ಪೃಥ್ವಿಯು ಚಕ್ರ ಹೊಡೆಯುವುದೋಡೆ ಕಲ್ಮರ ಕಣ್ಗೆ ಕತ್ತಲೆಯೇ ಅಕ್ಕರೆಯ ಪಿಡಿಯನ್ನ ಮೂರ್ಧವ ತಿಕ್ಕು ಮಲಗುವೆ ನಿನ್ನ ತೊಡೆಯೇ ಚೊಕ್ಕಟದ ತಲೆದಿಂಬವಾಗಿಯೇ ನಾಚದಿರುವುದೆಯ ಹುಲ್ಲಾಗಿಸಿದೆ, ಕಣ್ಣು ಕತ್ತಲಿರ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ, ಸುತ್ತು ಇದೆ, ನನ್ನ ಕತ್ತ